ಪರಪ್ಪನ ಅಗ್ರಹಾರದಲ್ಲಿ ದರ್ಬಾರ್ ನಡೆಸಿದ್ದಕ್ಕೆ ಇದೀಗ ಪರಪ್ಪನ ಅರಮನೆ ಬಿಟ್ಟು ಬಳ್ಳಾರಿ ಸೆರೆಮನೆಗೆ ದರ್ಶನ್ ಶಿಫ್ಟ್ ಆಗಿದ್ದಾರೆ. ಬಳ್ಳಾರಿ ಜೈಲಿನಲ್ಲಿ ಮೊದಲ ದಿನವನ್ನ ಕಾಟೇರ ಕಳೆದಿದ್ದಾರೆ. ಬಳ್ಳಾರಿ ಜೈಲಿನಲ್ಲಿ ಮೊದಲ ದಿನವನ್ನ ಇಡೀ ರಾತ್ರಿ ನಿದ್ದೆ ಇಲ್ಲದೆ ಕಾಟೇರ ಕಳೆದಿದ್ದಾರೆ. ಇನ್ನು ದೈತ್ಯ ದರ್ಶನ್ಗೆ ಗ್ರಾಮ್ ಲೆಕ್ಕದಲ್ಲಿ ಊಟ ತಿಂಡಿ ನೀಡಲಾಗ್ತಾ ಇದೆ. ನಿನ್ನೆ ರಾತ್ರಿ ಇಡೀ ನಿದ್ರೆ ಇಲ್ಲದೆ ದಚ್ಚು ಪರದಾಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬಳ್ಳಾರಿ ಜೈಲಿನಲ್ಲಿ ಬೆಳಗ್ಗೆ ತಿಂಡಿ ಸೇವಿಸಿದ್ದಾರೆ ದರ್ಶನ್. ಬೆಳಗಿನ ಜಾವ ಅವರಿಗೆ ತಿಂಡಿ ನೀಡಲಾಗಿದೆ. ಇನ್ನು ಬೆಳಗ್ಗೆ ತಿಂಡಿ ಕೊಟ್ಟಂತಹ ಸಂದರ್ಭದಲ್ಲಿ ದರ್ಶನ್ ತಿಂಡಿ ಸೇವನೆ ಮಾಡಿದ್ದಾರೆ. ಜೈಲಿನ ಮೆನುವಿನ ಪ್ರಕಾರ ಇಂದು ಉಪ್ಪಿಟ್ಟನ್ನ ಸಿಬ್ಬಂದಿಗಳು ಕೊಟ್ಟಿದ್ದಾರೆ. ಬೆಳಗಿನ ಉಪಹಾರವಾಗಿ 350 ಗ್ರಾಂ ಉಪ್ಪಿಟ್ಟು ನೀಡಿದ್ದಾರೆ. ಇನ್ನು ಬೆಳಗಿನ ಉಪಹಾರವಾಗಿ 350 ಗ್ರಾಂ ಉಪ್ಪಿಟ್ಟು ನೀಡಿದ್ದನ್ನ ದರ್ಶನ್ ಸೇವನೆ ಮಾಡಿದ್ದಾರೆ. ಬಿಂದಾಸ್ ಲೈಫನ್ನು ಲೀಡ್ ಮಾಡ್ತಾ ಇದ್ರು. ಆರಾಮಾಗಿ ತಿಂದುಂಡು ಚೆನ್ನಾಗಿದ್ರು. ಆದರೆ ಒಂದು ಹತ್ಯೆ ಕೇಸ್ನಲ್ಲಿ ಜೈಲು ಪಾಲಾದ ಬಳಿಕ ಇದೀಗ ದರ್ಶನ್ ಅವರ ಸಂಕಷ್ಟ ಹೆಚ್ಚಳವಾಗ್ತಾ ಇದೆ. ಈ ಎಲ್ಲ ಒಂದು ಬಿಂದಾಸ್ ಲೈಫು, ಮೋಜು ಮಸ್ತಿ ಎಲ್ಲವೂ ಕೂಡ ಇದೀಗ ಕಳೆದುಕೊಂಡಿದ್ದಾರೆ. ಎಲ್ಲವನ್ನ ಕಳೆದುಕೊಂಡಿರುವಂತಹ ಚಕ್ರವರ್ತಿ ಈಗ ಜೈಲಿನಲ್ಲಿ ಗ್ರಾಮ್ ಲೆಕ್ಕದಲ್ಲಿ ಅದೇ ರೀತಿಯಾಗಿ ಜೈಲಿನ ಮೆನುವಿನ ಪ್ರಕಾರವಾಗಿ ಏನು ಊಟ ಕೊಡ್ತಾರೆ ಅದನ್ನು ಸೇವನೆ ಮಾಡ್ತಾ ಇದ್ದಾರೆ. ಸಾಮಾನ್ಯ ಕೈದಿಗಳಿಗೆ ಕೊಡ್ತಾ ಇರುವಂತಹ ಊಟ ಏನಿದೆ ಅದೇ ಊಟವನ್ನು ಕೂಡ ದರ್ಶನ್ಗೆ ಕೊಡಲಾಗ್ತಾ ಇದೆ. ಇನ್ನು ಸಾಮಾನ್ಯ ಕೈದಿಗಳಿಗೆ ಕೊಡ್ತಾ ಇರುವಂತಹ ಆಹಾರವನ್ನೇ ಈಗ ದರ್ಶನ್ ಅವರು ಜೈಲಿನಲ್ಲಿ ಸೇವನೆ ಮಾಡ್ತಾ ಇದ್ದಾರೆ. ಬೆಳಗಿನ ಜಾವ ಉಪ್ಪಿಟ್ಟು ಕೊಟ್ಟಿದ್ದಾರೆ. ಉಪ್ಪಿಟ್ಟನ್ನು ಸೇವನೆ ಮಾಡಿದ್ದಾರೆ. ಇನ್ನು ನಿನ್ನೆ ಯಾವಾಗ ಅವರನ್ನು ಜೈಲಿಗೆ ಶಿಫ್ಟ್ ಮಾಡಲಾಯಿತು ಆ ಸಂದರ್ಭದಲ್ಲಿ ಜೈಲಿನ ಒಂದು ಸ್ಥಿತಿಗತಿಯನ್ನು ನೋಡಿ ದರ್ಶನ್ ಮಧ್ಯಾಹ್ನದ ಊಟವನ್ನೇ ಮಾಡಿರಲಿಲ್ಲ. ಆದರೆ ಈಗ ದರ್ಶನ್ನ ಬೆಳಗಿನ ಉಪಹಾರವನ್ನು ಸೇವನೆ ಮಾಡಿದ್ದಾರೆ. ನಿನ್ನೆ ರಾತ್ರಿಯೂ ಕೂಡ ಅವರು ಅನ್ನ ಸಾಂಬಾರ್ ಊಟ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಇನ್ನು ಕಾಟೇರನ ಸಂಕಷ್ಟಗಳು ಮತ್ತಷ್ಟು ಹೆಚ್ಚಳ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಯಾಕಂದರೆ ಪರಪ್ಪನ ಅಗ್ರಹಾರದಲ್ಲಿ ಏನೆಲ್ಲ ಮಾಡಿದ್ರು, ಏನೆಲ್ಲ ದರ್ಬಾರ್ ಮೆರೆದಿದ್ರು, ಯಾವ್ಯಾವ ರೌಡಿ ಶೀಟರ್ಗಳ ಜೊತೆಯಲ್ಲಿ ಒಳ್ಳೆಯ ನಂಟನ್ನು ಇಟ್ಕೊಂಡಿದ್ರು. ಇವರ ಬ್ಯಾರೆಕ್ನಲ್ಲೂ ಕೂಡ ಕೆಲವು ಆರೋಪಿಗಳು ಬಂದು ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸ್ತಾ ಇದ್ರು. ಬೆಡ್ ಮೇಲೆ ಆರಾಮಾಗಿ ಕೂತ್ಕೊಂಡು ಮಾತನಾಡ್ತಾ ಇದ್ರು. ಸೆಲ್ನ ಒಳಗೆ ಈ ರೀತಿಯಾಗಿ ಆರೋಪಿಗಳು ಬರೋದಕ್ಕೆ ಹೇಗೆ ಸಾಧ್ಯ ಆಯಿತು? ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಈಗ ದರ್ಶನ್ ವಿರುದ್ಧ ಪ್ರಕರಣಗಳು ಕೂಡ ದಾಖಲಾಗಿದ್ದಾವೆ.